ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಕರ್ನಾಟಕ ರಾಜ್ಯದ ಜನಪ್ರಿಯ ಜಲಸಂಪನ್ಮೂಲ ಮಂತ್ರಿಗಳಾದ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಪೂಜೆ ನೆರವೇರಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದು ನಿಜಕ್ಕೂ ಖತರ್ನಾಕ್ ಭಾಷಣ ಮಾಡಿದ್ದಾರೆ. ಈ MES ಪುಂಡಾಟಿಕೆ, MES ಅವರ ಕಾರ್ಯಕ್ರಮಗಳ ಯಾವುದಕ್ಕೂ ಸಹಿತ ತಾವು ಮಹತ್ವ ಕೊಡಬೇಡಿ. ನೀವು ಮಹತ್ವ ಕೊಟ್ಟರೆ ಅವರು ಬಹಳ ದೊಡ್ಡದಾಗಿ ಬೆಳೀತಾರೆ. ಅವರನ್ನು ಪ್ರಚಾರ ಸಹಿತ ಮಾಡಬೇಡಿ, ಅವರ ವಿಷಯ ಸಹಿತ ತೆಗೆದುಕೊಂಡು ಹೋಗಬೇಡಿ. ಅವರಷ್ಟಕ್ಕೆ ಅವರು ಏನೋ ಮಾಡ್ತಾರೆ, ಎಲ್ಲೆಲ್ಲೋ ಸಂದ್ರಿಗೊಂದ್ರೆ ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡ್ತಾರೆ, ಮಾಡಲಿ. ಆದರೆ ನೀವು ಮಾತ್ರ ಅದಕ್ಕೆ ಮಹತ್ವ ಕೊಡಬೇಡಿ. ಕರ್ನಾಟಕ ಬೆಳಗಾವಿ ಯಾವಾಗಲೂ ನಮ್ಮದೇ. ಬೆಳಗಾವಿಯ ಕರ್ನಾಟಕದಲ್ಲಿ ಅವರ ಪುಂಡಾಟಿಕೆ ಮತ್ತು ಅವರ ಯಾವುದೇ ಚಟುವಟಿಕೆ ಸಹಿತ ಮಾಡಲಿಕ್ಕೆ ನಾನು ಕೊಡಲ್ಲ. ಮತ್ತೊಂದು ನೇರ ಪ್ರಶ್ನೆಗೆ, ಸತೀಶ್ ಜಾರಕಿಹೊಳಿ DCC ಬ್ಯಾಂಕ್ದಲ್ಲಿ ಯಾವುದೇ ಕೈವಾಡ ಇಲ್ಲ. ಅದನ್ನ ಎಲ್ಲರೂ ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ತೀಲಾಂಜಲಿ ಹೇಳ್ತಾ ಇದ್ದೀನಿ. ಅರವಿಂದ್ ಪಾಟೀಲ್ಗೆ ನಾನು ಮಾತು ಕೊಟ್ಟಿದ್ದೆ, ಅರವಿಂದ್ ಪಾಟೀಲನೇ ಅಭ್ಯರ್ಥಿ ಅಂತ ಹೇಳಿದ್ದು ಇವತ್ತು ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ನೋಡಬಹುದು ವೀಕ್ಷಕರೇ. ಯಾಕಂದ್ರೆ ಗುಡುಗಿದ ಸಾಹುಕಾರ ಯಾವಾಗಲೂ ತಮ್ಮ ಮೊನಚು ಮಾತಿನಿಂದ, ದಿಟ್ಟ ನೇರ ಹೃದಯವಂತಿಕೆಯಿಂದ, ತಮ್ಮ ಮಾತುಗಳಿಂದಲೇ ಎಲ್ಲರನ್ನು ಬೆರಗುಗೊಳಿಸುವಂತ ಒಂದು ಗಟ್ಟಿ ಗಂಡು ಗಲಿ ನಾಡಿನಲ್ಲಿ ಒಂದು ಗಟ್ಟಿಗ ಮಂತ್ರಿ ಅಂದ್ರೆ ರಮೇಶ್ ಜಾರಕಿಹೊಳಿ. ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ಅದನ್ನ ಸಂಪೂರ್ಣ ಅವರ ಮಾತುಗಳನ್ನೇ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ. ಇದೊಂದು ಮಹತ್ವದ ಸುದ್ದಿ. ಕರ್ನಾಟಕ ರಾಜ್ಯ ಒಂದು ರಾಜ್ಯೋತ್ಸವದ ವಿಜೃಂಭಣೆ ಆಚರಣೆ ಮಾಡುವಾಗ ನಾವು ಸಹಿತ ಸಮಾಧಾನದಿಂದ ಪೂಜೆ ಪುನಸ್ಕಾರ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ರಾಜ್ಯೋತ್ಸವ ಆಚರಣೆಯಾಗಿದೆ. ಅದೇ ರೀತಿ ಬೆಳಗಾವಿಯಲ್ಲಿಯೂ ಆಗಿದೆ. ಆದರೆ ಅವರು ಮೊದಲಿನಿಂದಲೂ ಕರಾಳ ದಿನ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಮಹತ್ವ ಕೊಟ್ಟರೆ ಅವರು ಹೆಚ್ಚಿಗೆ ಬೆಳೆಯುತ್ತಾರೆ, ಬೆಳವಣಿಗೆ ಆಗುತ್ತೆ, ಪ್ರಚಾರ ಆಗುತ್ತೆ. ಅದಕ್ಕೆ ಯಾವುದೇ ಮಾತಿಗೆ ಅವರಿಗೆ ಕಿವಿ ಕೊಡಬೇಡಿ. ನಮ್ಮ ಬೆಳಗಾವಿ ಇದು ಯಾವಾಗಲೂ ನಮ್ಮದು ಅಂತ ಹೇಳಿದ್ದು ಸಹಿತ ತಾವು ನೋಡಬಹುದು ವೀಕ್ಷಕರೇ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ನಂಬರ್ ಒನ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ. ಅದನ್ನ ನೀವು ಮತ್ ಕೊಟ್ಟರೆ ಅವ್ರು ದೊಡ್ಡದಾಗ್ತೈತಿ. ಮತ್ ಕೊಡಬೇಡ್ರಿ. ಅದು ಅವ್ರ ರಾಜ್ಯದ ಅವ್ರು ಮಾಡಿದ್ರೆ ನಮ್ಮ ರಾಜ್ಯದ ನಾವು ಮಾಡ್ತೇವೆ ನೋಡ್ರಿ. ಅವರು ಶಿವಸೇನೆ ಇರ್ಬೋದು, ಕೆಲವೊಂದು ಸಂಘಟನೆ ಅವ್ರ ಅಜೆಂಡನೇ ಅದೇ. ಅವರು ಅದನ್ನು ಮಾತಾಡಬೇಕು. ಅದಕ್ಕೆ ನಾವು ಮತ್ ಕೊಟ್ಟರೆ ಅವ್ರಿಗೆ ಹೆಚ್ಚು ಮತ್ ಕೊಟ್ಟಾಗಿದೆ. ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಹಿತ ಕಾಪಾಡಲಿಕ್ಕೆ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಿತ ಕಾಪಾಡಲಿಕ್ಕೆ ಯಾವ ಆಗಬೇಕು ನಾವು ಸಿದ್ಧ. ಇಷ್ಟು ನಾವು ಹೇಳಕ್ಕೆ ಅದನ್ನು ಮಹತ್ವ ಕೊಡ್ಬೇಡಿ. ನಾವು ಹೇಳ್ತಿಲ್ಲ ಅವ್ರಿಗೆ ಮಹತ್ವ ಕೊಡಬೇಡ್ರಿ. ಮಹತ್ವ ಕೊಡು ಹೆಚ್ಚು ಪಬ್ಲಿಸಿಟಿ ಆಗಿದೆ. ಅದಕ್ಕೆ ಮಹತ್ವ ಕೊಡೋ ಬರ್ತಾರೆ. ಅವ್ರ ಮೂಲೆಯಲ್ಲಿ ಬಂದು ಒಂದೆಲ್ಲ ಸಂದರ್ಭದಲ್ಲಿ ಬಂದು ಆಚರಿಸಿ ಹೋಗ್ತಾರೆ. ಅದಕ್ಕೆ ಮಹತ್ವ ಕೊಡಬೇಡಿ. ನಮ್ಮದು ಇವತ್ತು ಒಳ್ಳೆ ರೀತಿಯಿಂದ ಒಂದು ಭರ್ಜರಿಯಾದ ಎಲ್ಲ ಸ್ವಾಗತ ಮಾಡಿ ಎಲ್ಲ ಒಳ್ಳೆ ಕಾರ್ಯಕ್ರಮ. ಅದಕ್ಕೆ ಮಹತ್ವ ಕೊಡ್ರಿ. ನೋಡಿ ಸ್ವಾಮಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ಅವಾಗ ಕಾಂಗ್ರೆಸ್ದ ಹಿಂದಿನ ಸ್ವಲ್ಪ ಅದ. ನಾವು ಈಗ BJP ಪಕ್ಷ ಇದ್ದ ಅಂತ. ಈಗ ನೀವು ಅರವಿಂದ್ ಪಾಟೀಲ್ ಅವರು ಸಮಿತಿಯಲ್ಲಿ ಇಲ್ಲ. ಅವ್ರ ಪಕ್ಷದ ಅತಿ ಶೀಘ್ರ BJP ಬರ್ತಾರೆ. BJP ಸೇರಿಸ್ಕೋತೀವಿ ನಾವು ಅತಿ ಶೀಘ್ರದಲ್ಲಿ. ನೋಡಿ ಸ್ವಾಮಿ, ನೀವು ಪತ್ರಕರ್ತರಲ್ಲಿ ಹಲವು ಬಾರಿ ಹಲವು ವೇದಿಕೆಯಲ್ಲಿ ಹೇಳಿದ್ದೀನಿ. DC ಬ್ಯಾಂಕ್ ಪಕ್ಷಾತೀತ ಸಹಕಾರ ರಂಗದಲ್ಲಿ ಆ ಪಕ್ಷ ಸೀಮಿತ ಅಲ್ಲ. ಮೊದಲು ನೀವು ತಿಳ್ಕೊಳ್ಳಿ. ಒಳ್ಳೆ ಪದೇ ಕ್ವಶನ್ ಕೇಳೋದು ತಪ್ಪಾಗುತ್ತೆ. ದಯವಿಟ್ಟು ಇಲ್ಲ, ಸುಳ್ಳು ಸತೀಶ್ ಜಾರಕಿಹೊಳಿ ಅದ್ರ ಕೈ ಹಾಕಿಲ್ಲ. ಸುಳ್ಳು ಮೊದಲ ಅಂಜಲಿನೂ ನನ್ನ ಕಡೆ ಬರ್ತಿದ್ರು. ನೀನು ಭಾಷಣ ಕೇಳಿದ್ರು. ಅವ್ರಿಗೆ ಇಬ್ಬರು ಕೈ ಬಿಡ. ಸತೀಶ್ಗೆ ಹೋದ್ರೆ ಸತೀಶ್ ಜಾರಕಿಹೊಳಿ DC ಬ್ಯಾಂಕ್ ಕೈ ಹಾಕಿಲ್ಲ. ಇಲ್ಲ ಮೊದಲು ಮಾತಾಡಿದೆ ಕೇಳಿದ್ರು. ಫಸ್ಟ್ ನೋಡುವ ನಾವು ಅರವಿಂದ್ ಪಾಟೀಲ್ಗೆ ಮಾಡಬೇಕಾಗುತ್ತೆ. ಕಳೆದ 6 ತಿಂಗಳ ಹಿಂದೆ ಹೇಳ್ತೀನಿ ನಾನು. ಈಗೆಲ್ಲ 6 ತಿಂಗಳ ಹಿಂದೆ ಹೇಳ್ತೀನಿ ನಾನು. ಅವ್ರು ಬಂದಿದ್ದರು. ಸರ್, ಅವರು ಸೌದಿ ಮನುಷ್ಯರು, ನೀವು ನನಗೆ ಮಾಡ್ಬೇಕಂತ. ಸೌದಿಗೂ ಸಂಬಂಧ ಇಲ್ವಾ? ಅರವಿಂದ್ ಪಾಟೀಲ್ ನಮ್ಮ ಮನುಷ್ಯ, ನಾವು ಮುಂದೆ ಮಾಡಬೇಕಾಗುತ್ತೆ. ಆ ತಿಂಗಳು ಹೇಳ್ತೀನಿ. ಇಲ್ಲ, ಸುಳ್ಳು ಸತಿ ಬೆಂಬಲ ಇಲ್ಲ. ಇದು ನಮಗೆ ಹೇಳ್ತಾರಲ್ಲ ಅವರು. ಕಾಂಗ್ರೆಸ್ ಪಕ್ಷದ ಒಂದು 4 ಜನ ಈಗಾಗಲೇ ನಮ್ಮ ಈ ಪಣೆಯಲ್ಲಿ ಅವ್ರದ್ದಾಗಿರು. ಅವ್ರದ್ದು ಮಾಡ್ಬೋದಿತ್ತಲ್ಲ. ನಮ್ಮ ಸಹಕಾರ ಇಲ್ಲ.